ಇವತ್ತು ಈ ಥರ ರಾಜಕೀಯವಾಗಿ ಇದು ಮಾಡೋಕ್ಕೆ ಹೋದ್ರೆ ನಾನು ಆ ವಿಷಯ ಹೇಳಿದ್ದೆ ಹೊರತು ನನಗೆ ನೋಡ್ಕೊಂಡು ಹೇಳುವಂಥ ಅಭ್ಯಾಸ ಏನಿಲ್ಲ. ನಾನು ಹೇಳೋದು ಈಗ ಅಂಥದ್ದಿದ್ರೆ ಯಾವುದೇ ಬೇಕಾದ್ರೂ ತನಿಖೆ ನಡೆಸ್ಕೊಂಡು ನಾವೇನು ಬೇಡ ಅಂತೀವ ಸರ್ ಅಂತ ಏನಿದ್ರು ತನಿಖೆ. ನಮ್ಮ ರಾಜಕೀಯದಲ್ಲಿ ದೇವೇಗೌಡರು ರಾಜಕೀಯ ಪ್ರಾರಂಭ ಆದ ದಿವಸದಿಂದ ಯಾವುದಾದ್ರು ರಾಜಕೀಯ ಕುಟುಂಬ ತನಿಖೆಗಳನ್ನ ಎದುರಿಸಿರೋದು. ಎಲ್ಲ ಥರ ತನಿಖೆಗಳು ಈ ರಾಜ್ಯದಲ್ಲಿ ಏನೇನು ತನಿಖಾ ಸಂಸ್ಥೆಗಳಿವೆ ಅದರಲ್ಲೆಲ್ಲ ಎದುರಿಸಿರುವಂಥ ಯಾವುದಾದ್ರು ಒಂದು ಕುಟುಂಬ ಇದ್ದರೆ ಅದು ದೇವೇಗೌಡರ ಕುಟುಂಬ ಅಂತ ನಾನು ಹೇಳ್ಬೇಕು. ನಾನು ಹೇಳೋದು ಈಗ ಅವ್ರಿಗೆ ಏನಾಯ್ತೆ ಹೇಳ್ತಾವ್ರು, ನನಗೆ ಗೊತ್ತಿಲ್ಲಪ್ಪ ಅಲ್ಲಿ ಹೇಳೋದು. ಅಲ್ಲಿ ನೀವೇ ಒಂದು ಪೇಪರಲ್ಲಿ ಬರೆದಿದ್ದೀರಿ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಅದರಲ್ಲಿ ಇದ್ರು ಅಂತ. ಪಾಪ ದೊಡ್ಡ ನನಗೆ ಗೊತ್ತಿಲ್ಲಪ್ಪ ಯಾರಿದ್ರು ಯಾರು ಬಿಟ್ಟರು, ನಾನು ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಗೊತ್ತೇ ಇಲ್ಲ. ಯಾವುದೋ ಒಂದು ವರ್ಷದ್ದು ಏನೇನು ಘಟನೆ ಆಗಿರುತ್ತೋ ತನಿಖೆ ನಡೆಸ್ಕೊಳ್ಳಿ. ನಾವೇನಾದ್ರು ಯಾವುದಾದ್ರು ಈ ರಾಜ್ಯದಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಬೇನಾಮಿ ಆಸ್ತಿ ಏನಾದ್ರು ಮಾಡಿದರೆ ಇವತ್ತೇ ಅದನ್ನು ಸರ್ಕಾರ ಮುಟ್ಬೋದಾಗ್ತದೆ. ನಾನು ಅದ್ರ ಬಗ್ಗೆ ನಂತೀನಿ. ಅಥವಾ ಯಾವುದೇ ತನಿಖೆ ಇದ್ದರೆ ತನಿಖೆ ಮಾಡ್ಕೊಳ್ಳಿ. ಅದು ಬಿಟ್ಟು ಇವ್ರ ಕೈಲಿ ಅವರೇ ಯಾರು ನಿಮ್ಮ ಟಿ ವಿ ನೋಡಿದೆ ಅವರೇ ಫೋನ್ ಮಾಡಿ ಅವ್ರನ್ನ ಯಾವುದೋ ಒಂದು ಟಿ ವಿನಲ್ಲಿ ಯಾರೋ ಹೇಳ್ತಾಯಿದ್ರು, ಅವರೇ ಫೋನ್ ಮಾಡಿ ಇಂಥದ್ದು ಕರೆಸ್ಕೊಳ್ಳೋ ಅಂತ ಇದ್ದಿತ್ತೇನ್ರಿ, ಅವರೇ ಫೋನ್ ಮಾಡಿ ಕರೆಸ್ಕೊಳ್ತಾರೆ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು ಫೋನ್ ಮಾಡಿದ್ರು, ಅದು ಕೂತು ನಾವು ಅಂತ ಹೇಳ್ತಾರೆ. ನನಗೆ ಕೆಲವು ಮುಖಂಡರುಗಳು ಬನ್ನಿ ಸ್ಟ್ರೈಕ್ ಹೋಗೋಣ ಅಂತ ಎಲ್ಲ ಹೇಳಿದ್ರು. ಓರಪ್ಪ ನಮಗೇನ್ರಿ, ಯಾವ ಥರ ಬೇಕಾದ್ರೂ ತನಿಖೆ ನಡೆಸ್ಕೊಳ್ಳಿ. ಏನಾದ್ರು ಇದ್ದರೆ ನಾವು ಯಾವ್ದಾದ್ರು ಬೇನಾಮಿ ಆಸ್ತಿ ಮಾಡಿದ್ರೆ ಮುಟ್ಕೊಳ್ಳೋ ಅಷ್ಟೇಳಿ. ಅದಿದ್ರೆ ಸರ್ ಒಂದು ನಿಮಿಷ ತಡೀರಿ ಅಂತ ಪಟ್ಟಿ ಇದ್ದರೆ ನಂದು ನನ್ನ ಕುಟುಂಬದ ಯಾವ್ದಾದ್ರು ಬೇನಾಮಿ ಆಸ್ತಿ ಪಟ್ಟಿ ಇದ್ದರೆ ಕೂಡಲೇ ಯಾವ್ದಾದ್ರು ಸಂಸ್ಥೆಗೆ ಅವ್ರಿಗೆ ಗೊತ್ತಿದೆ. ಅವರು ಬೆಂಗಳೂರಿನಲ್ಲಿ ಕುಮಾರಸ್ವಾಮಿಯರೇ ಅವ್ರನ್ನ ಅಧ್ಯಕ್ಷರು ಮಾಡಿ ಮತ್ತಿನ್ನೊಂದು ಅದನ್ನು ಯಡಿಯೂರಪ್ಪನವರು ಮುಂದುವರಿಸೋರು ಅವ್ರನ್ನ ಮಾಡಲಿ. ಯಾರು ಬೇಡ ಅಂತ ನಾವು ಇಟ್ಕೊಂಡಿದ್ದೀವ. ರೇವಣ್ಣನ ಮಾಡಿದರೆ ಯಾವ್ದಾದ್ರು ನನ್ನ ಬೇನಾಮಿ ಆಸ್ತಿ ಇದ್ದರೆ ಇವತ್ತೇ ವಶಪಡಿಸ್ತಾರೆ. ಅದು ಬಿಟ್ಬಿಟ್ಟು ಇದು ಆ ಮನುಷ್ಯನ ಶೋಭಾ ತರಲ್ಲ ಅಂತ ಹೇಳ್ತೀನಿ. ಇಂಥವನ್ನೆಲ್ಲ ಹೇಳ್ಕೊಂಡು ರಾಜಕೀಯದ ಲಾಭಕ್ಕೋಸ್ಕರ ಈಗ ಎಲ್ಲೆಲ್ಲಿ ಇವರು ರಾಜಕೀಯದ ಇದಕ್ಕೋಸ್ಕರ ಮಾಡ್ಕೊಂಡು ನಂದೇನಿಲ್ಲ. ನಾನೇನು ಲೋಕಸಭಾ ಸದಸ್ಯರು ಸೀಟ್ ತಗೊಳ್ಳೋ ಏನು ಮಾಡೋ ನನಗದೆಲ್ಲ ಸಂಬಂಧ ಇಲ್ಲ. ನಾನು ಹೇಳೋದು ಯಾವುದಾದ್ರು ಒಂದು ವಿಷಯ ಒಬ್ಬ ರಾಜಕೀಯ ಮಾಡಬೇಕಾದ್ರೆ ಯಾವುದ್ರಿ ನಾನೇನು ಈ ಜಿಲ್ಲೆಯಲ್ಲಿ ಯಾವ ದೌರ್ಜನ್ಯ ಮಾಡಿಸಿದ್ದೀನಿ ರೀ, ಯಾವ ಊರಲ್ಲಿ ದೌರ್ಜನ್ಯ ಮಾಡಿಸಿ ಏನು ಮಾಡ್ತಿದ್ದೀನಿ, ಯಾವ ಊರಲ್ಲಿ ಆಸ್ತಿ ಹೊಡ್ಸಿದ್ದೀನಿ ಇದ್ರೆ ತನಿಖೆ ಮಾಡಿಸಿ. ಇವೆಲ್ಲ ಇಟ್ಕೊಂಡು ಮೆರವಣಿಗೆ ಮಾಡಿಕೊಂಡು ಗೊತ್ತು ಯಾವ ರೀತಿ ಮೆರವಣಿಗೆಗೆ ಹೆಂಗೆ ಕರ್ಕೊಂಬಂದಿದ್ರು, ಅವ್ರಿಗೇನೇನು ಪೇಮೆಂಟ್ ಆಯಿತು, ನಾನೆಲ್ಲ ನನ್ನ ಜನ ಮಾತಾಡ್ತಾವೆ. ನನಗೇನು ಅವಶ್ಯಕ ಮಾಡ್ಕೊಳ್ಳಿ. ಆದರೆ ಇದಕ್ಕೇನಾದ್ರು ಇದೇ ಥರ ಮಾಡೋಕ್ಕೆ ಹೋದರೆ ನಾವು ನಮ್ಮ ಏಕೆಂದರೆ ಏನೇ ತನಿಖೆ ಮಾಡಿದ್ರು ನಾವು ಸಂತೋಷ. ನಾನೇ ಬೇಡ ಅಂತ ಹೇಳ್ತೀನಿ. ಇದೇ ಥರ ಇವರು ಇಲ್ಲ ಸಲ್ಲದ ಅಪಪ್ರಚಾರ ಮಾಡೋಕ್ಕೆ ಹೋದರೆ ನಾವು ಕಾನೂನು ರೀತಿ ಏನು ಕ್ರಮ ತಗೋಬೇಕೋ ತಗೊಳ್ಳೋದಕ್ಕೆ ನಾನು ಮಾಡ್ತೀನಿ. ಗೊತ್ತಾಯ್ತು ಸರ್, ಹೋರಾಟ ನಡೆಸಬೇಕಾಗ್ತದೆ ಕಾನೂನು ರೀತಿ ಅದು ಮಾಡಿಸೋಣ, ಅದು ಸಂಬಂಧ ಅದಿರಲಿ. ಯಾಕೆ ನಾನು ಹೇಳೋದು ಈ ಥರ ಅಪಪ್ರಚಾರ ಮಾಡಿಕೊಂಡು ಚುನಾವಣೆ 3 ತಿಂಗಳಿದೆ, 1 ವರ್ಷ ಆಯಿತು. ಏನು ಮಾಡ್ತಾಯಿದ್ರು 1 ವರ್ಷದಿಂದ ಏನು ಮಾಡ್ತಾಯಿದ್ರು ಸ್ವಾಮಿ? ಇವತ್ತು ಪಾಪ ಇವರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಇವ್ರ ಪಾಪ ಎಲ್ಲರಿಗೂ ಏನು ನಡೆಸಿದ್ರು ಪಾಪ. ಅಲ್ಲಿಂದ ಇಲ್ಲಿಗೆ ಏನು ವಾಲಂಟಿಯರ ಬಂದಿದ್ರ, ಎಷ್ಟು ಬಸ್ ಮಾಡಿದ್ರು, ಎಷ್ಟು ದುಡ್ಡು, ಅದೆಲ್ಲ ಯಾರು ಇನ್ವೆಸ್ಟ್ ಮಾಡಿದ್ರು ನೀವು ಹೇಳ್ತೀರಿ. ಕೆಲವು ಇಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಅಂತೇಳಿ ಈ ಜಿಲ್ಲೆ ಹಂಗಾರೆ ಏನಾದ್ರು ಕಾಂಗ್ರೆಸ್ BJP ಕೂಡ ಒಪ್ಪಂದ ಆಯ್ತಾ? ಅಲ್ಲ ಹೇಳಿ ಅವರೇ, ನನಗೆ ಅದೆಲ್ಲ ಸಂಬಂಧ ಇಲ್ಲ. ಏಕೆಂದರೆ ಅವ್ರ ಗೌರವ ಅವರೇ ಯಾರು ಮಾಡ್ಕೊತಾರೆ, ನನಗೇನಿಲ್ಲ. ಅವ್ರ ಬಗ್ಗೆ ನಾನು ಯಾವುದೇ ನಾನು ಹೇಳಕ್ಕೆ ಹೋಗಲ್ಲ. ಭಗವಂತ ಅವ್ರಿಗೆ ಇಂಥವಿದ್ದರೆ ಮಾಡಲಿ, ಯಾರು ಬೇಡ ಅಂತಾರೆ. ಯಾವುದೇ ಇದ್ದಿದ್ದರೆ ನಂದಿರಲಿ, ನನ್ನ ಕುಟುಂಬದ್ದಿರಲಿ, ಯಾವುದೇ ಅವ್ರ ಹತ್ರ ದಾಖಲೆ ಇದ್ದರೆ ಅದ್ರ ಮೇಲೆ ಮಾಡಲಿ. ಯಾರು ಬೇಡ ಅಂತ ಅಂದರೆ ಇಟ್ಕೊಂಡಿದ್ದೀನಿ ನಾನು.